ರೀ ಹಾಂ ಸಪ್ತಮಿ ರೆಡಿನಾ? ನೀವು ರೆಡಿ ಅಂದರೆ ಆಫೀಸ್ ಹೋಗ್ತಾ ಹಾಗೆ ಹಾಸ್ಪಿಟಲ್ ಡ್ರಾಪ್ ಮಾಡಿ ಹೋಗ್ತೀನಿ. ಇಲ್ಲ ರೀ, ನನಗೇನೋ ಬೇರೆ ಕೆಲಸ ಇದೆ, ನಾನು ಬರೋದು ಕೂಡ ಲೇಟ್ ಆಗುತ್ತೆ, ನೀವು ಹೊರಡಿ. ಹೌದಾ, ಸರಿ. ರೀ ಒಂದು ನಿಮಿಷ. ಏನು ಹೇಳಿ? ಅದು ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ನೀವು ಕೋಪ ಮಾಡ್ಕೋಬೇಡಿ. ನೋಡಿ, ಆ ಸಮರ್ಥನ ವಿಷಯ ಆದರೆ ಮಾತಾಡಲೇಬೇಡಿ. ಅವನ ಹೆಸರು ಕೇಳಿದ್ರೇ ಕೋಪ ಬರುತ್ತೆ ನನಗೆ. ರೀ ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಮಾತಾಡೋದು ನನ್ನ ಕರ್ತವ್ಯ, ನಾನು ಮಾತಾಡ್ತೀನಿ. ಬೇಡ ಸಪ್ತಮಿ, ನನಗೆ ಕೋಪ ಬರುತ್ತೆ ಅನ್ನೋ ವಿಷಯ ಮಾತಾಡಬೇಡಿ. ಹೆಂಡತಿಯಾಗಿ ನಿಮ್ಗೆ ಇಷ್ಟ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡೋದು ತಪ್ಪೆ. ಆದರೆ ಈ ಮನೆ ಸೊಸೆ ಆಗಿ ಅವನ ಅತ್ತಿಗೆ ಆಗಿ ನಾನು ಈ ವಿಷಯ ಮಾತಾಡಲೇಬೇಕು. ರೀ ಸಮರ್ಥು ಸ್ಟೇಷನಲ್ಲಿರೋದನ್ನ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ರೀ ಇಡೀ ಮನೆನೇ ಈ ವಿಷಯದಲ್ಲಿ ತುಂಬ ಅಂದರೆ ತುಂಬ ಸಂಕಟ ಪಡ್ತಿದ್ದಾರೆ. ಮನಸ್ಸಲ್ಲೇ ಎಲ್ಲರೂ ಸಮರ್ಥನ ನೆನೆಸ್ಕೊಂಡು ಆಳ್ತಿದ್ದಾರೆ. ರೀ ನಿಮ್ಗೇನಾದರೂ ಈ ವಿಷಯ ಗೊತ್ತಾದರೆ ನೀವು ಎಲ್ಲಿ ಕೋಪ ಮಾಡ್ಕೋತೀರಾ ಅಂತ ಎಲ್ಲರೂ ನಿಮ್ಮ ಮುಂದೆ ಸೈಲೆಂಟ್ ಆಗಿದ್ದಾರೆ. ಆದರೆ ನನ್ನಿಂದ ಹಂಗಿರೋಕ್ಕಾಗಲ್ಲ, ಇರಲೂಬಾರ್ದು, ಅದು ತಪ್ಪು ರೀ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಸಮರ್ಥನ ಬಿಡಿಸ್ಲೇಬೇಕು ರೀ. ಬಿಡಿಸ್ಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕೇ ಬೇಕು ರೀ. ಪ್ಲೀಸ್ ಈ ವಿಷಯದಲ್ಲಿ ಮನ್ಸು ಬದಲಾಯಿಸ್ಕೊಳ್ಳಿ, ಏನಾದರೂ ಮಾತಾಡ್ರಿ. ನನಗೆ ಇಷ್ಟ ಇಲ್ದಿರೋ ವಿಷಯನ ಮಾತಾಡುವಾಗ ನಾನು ಹೇಗೆ ಮಾತಾಡಲಿ? ರೀ ಇದು ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕು. ಬೇಡ ಸಪ್ತಮಿ, ನೋಡಿ, ಯಾವುದೇ ವಿಚಾರಕ್ಕೂ ನೀವು ಜಗಳಾಡೋದು ಬೇಡ. ಈ ವಿಷಯ ಇಲ್ಲೇ ಬಿಟ್ಬಿಡಿ. ರೀ ಸಮರ್ಥು ನಿಮ್ಮ ತಮ್ಮ, ಜೊತೆಲಿ ಹುಟ್ಟಿದ ತಕ್ಷಣ ತಮ್ಮ ಆಗೋದ್ನಾ? ನೋಡಿ, ತಮ್ಮ ಆಗ್ಬೇಕಂದ್ರೆ ಗುಣ ನಡವಳಿಕೆ ಎರಡೂ ಒಂದೇ ಆಗಿರಬೇಕು. ನಮಗೂ ಅವನಿಗೂ ಸೆಟ್ ಆಗಲ್ಲ ರೀ. ಈಗ ನಾನು ಏತಿ ಅಂದ್ರೆ ಅವ್ನು ಕೋತಿ ಅಂತಾನೆ, ಅದಕ್ಕೆ ಅವ್ನ ವಿಷಯ ನನಗೆ ಬೇಡ. ಮನುಷ್ಯ ಅಂದಮೇಲೆ ಭಿನ್ನಾಭಿಪ್ರಾಯ ಇದ್ದಿದ್ದೇ ರೀ. ಅಷ್ಟಕ್ಕೆ ಅವ್ನು ನಿಮ್ಮ ತಮ್ಮ ಅಲ್ಲ ಅಂತ ಹೇಳಕ್ಕಾಗತ್ತಾ? ಒಬ್ರು ಕೆಳಗಡೆ ಬಿದ್ದಾಗ ಇನ್ನೊಬ್ರು ಕೈ ಹಿಡಿದು ಎತ್ತಲೇಬೇಕು. ಅವನ್ನ ಬಿಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ರೀ. ಜವಾಬ್ದಾರಿ ನಾನು ಒಬ್ಬಂಗೆ ಅಲ್ಲ, ಅವನಿಗೂ ಇರಬೇಕು ತಾನೇ. ಅವನ ಜವಾಬ್ದಾರಿ ಅವ್ನಿಗೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ತಪ್ಪು ಮಾಡಿದಾನೆ ತಾನೇ, ಶಿಕ್ಷೆ ಅನುಭವಿಸ್ಲಿ ಬಿಡಿ. ನೋಡಿ, ಯಾರು ಏನು ಹೇಳಿದ್ರು ನಾನು ಅವನ್ನ ಬಿಡಿಸಲ್ಲ. ಅಣ್ಣ ಯೋಗರಾಜ್ ಅಣ್ಣ, ಒಳಗಡೆ ಬರ್ಬೋದಣ್ಣ? ಬಾ ದೇವ, ಬಾ 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 ಬಾ. ಅಣ್ಣ ನಮಸ್ಕಾರ ಕಣಣ್ಣ. ನಮಸ್ಕಾರ ಕಣವ. ಅಣ್ಣ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ ಕಣ. ದೇವ, ಅದಕ್ಕಿಂತ ಮುಂಚೆ ನಾನು ನಿನಗೊಂದು ಗುಡ್ ನ್ಯೂಸ್ ಹೇಳಬೇಕು. ಅಣ್ಣ ಗುಡ್ ನ್ಯೂಸಾ? ಏನಣ್ಣ ಇಬ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಅಣ್ಣ ಅದೇನು ಗುಡ್ ನ್ಯೂಸ್ ಅಂತ ಫಸ್ಟ್ ನೀವೇ ಹೇಳ್ರ. ನಾವು ಲೋ ದೇವ, ವಿಷಯ ಕೇಳಿದ್ರೆ ನೀನೇ ಖುಷಿ ಆಗ್ಬಿಡ್ತೀಯ ನೋಡು. ನಿನ್ನ ವೈರಿ ಅದೇ ಆ ವಾಟರ್ ಕ್ಯಾನ್ ವೆಂಕಟಪ್ಪ ಇದ್ದಾನಲ್ಲ, ಅವನು ನಿನ್ನೆ ಆಕ್ಸಿಡೆಂಟಲ್ಲಿ